ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಟಿಲಿಗೋ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಡರ್ಮಟಾಲಜಿ ಡಿಪಾರ್ಟ್ಮೆಂಟಿನ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಅಂಕಿತಾ ಅಡಿಗ ಇವರು. ಬನ್ನಿ ಇವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಅಂತ ಹೇಳುದು ತುಂಬಾ ಒಂದು ಅಮೂಲ್ಯವಾದಂತಹ ಸಂಪತ್ತು ಅಂತ ಹೇಳ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕಾಯಿಲೆಗಳು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ದೈಹಿಕವಾಗಿ ಏನು ಸಮಸ್ಯೆಯಾಗುವ ಬದಲು ಮಾನಸಿಕವಾಗಿ ಕೂಡ ಕುಗ್ಗಿಸಿ ಬಿಡುತ್ತೆ. ಅಂತಹದ್ರಲ್ಲಿ ಒಂದು ಈ ವಿಟಿಲಿಗೋ ಅಂತ ಹೇಳ್ಬೋದು. ಇದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ. ಚರ್ಮದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗುವುದನ್ನ ಇದು ವಿಟಿಲಿಗೋ ಅಂತ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ವಿಟಿಲಿಗೋ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳು ಇರುವಂತದ್ದು ಜನರಲ್ಲಿ. ಹಾಗೆಯೇ ಇದೊಂದು ಸಾಂಕ್ರಾಮಿಕ ರೋಗ ಅಥವಾ ಇದು ವಂಶ ಪಾರಂಪರ್ಯ ಹೀಗೆಲ್ಲ ಅನ್ಕೊಂಡಿರ್ತಾರೆ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವೈದ್ಯರು ಈ ವಿಟಿಲಿಗೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಿಮಗೂ ಕೂಡ ಏನಾದರೂ ಡೌಟ್ಸ್ಗಳು ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರವನ್ನ ಪಡ್ಕೊಳ್ಬಹುದು. ಸೊ ಡಾಕ್ಟರ್, ಇವಾಗ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಾದ್ರೆ ಮೊದಲನೇದಾಗಿ ಈ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ ಕಾಯಿಲೆ ಅಂತ ಹೇಳಿ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಮಾಡಿಸುವುದಾದ್ರೆ ಹೇಗೆ ಅಂತ. ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ ಕಾಯಿಲೆ ಸಾಮಾನ್ಯವಾಗಿ ಜನರು ಇದನ್ನು ತೊನ್ನು ರೋಗ ಅಂತ ಕೂಡ ಆಡು ಭಾಷೆಯಲ್ಲಿ ಕರೆಯುತ್ತಾರೆ. ಇದು ಹೇಳಬೇಕಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಆಗಿರುವುದಿಲ್ಲ. ಕೇವಲ ಇದು ಆಟೋ ಇಮ್ಯೂನ್ ಸಮಸ್ಯೆಯಿಂದ ಬರುವಂಥ ಕಾಯಿಲೆ ಆಗಿರುತ್ತದೆ. ಸೊ ನಾವೇನು ಹೇಳಬೇಕಂತಿದ್ರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಎಂಬ ಕೋಶಗಳಿರ್ತವೆ. ಅಂದರೆ ಬಣ್ಣ ನೀಡುವ ಪಿಗ್ಮೆಂಟ್, ಮೆಲನಿನ್ ಪಿಗ್ಮೆಂಟ್ ಕೊಡುವಂಥ ಮೆಲನೋಸೈಟ್ಸ್ ಎಂಬ ಕೋಶಗಳಿರ್ತವೆ. ಇದು ನಾಶವಾಗೋದ್ರಿಂದ ಅಥವಾ ಕಡಿಮೆ ಆಗೋದ್ರಿಂದ ಉಂಟಾಗುವ ಸ್ಥಿತಿಯನ್ನು ನಾವು ವಿಟಿಲಿಗೋ ಅಂತ ಕರಿಬಹುದು. ಹೀಗೆ ಇದರಿಂದ ಏನಾಗ್ತದೆ ಅಂದರೆ, ನಮ್ಮ ಚರ್ಮದಲ್ಲಿ ಹಾಲಿನಂತಿರುವ ಬಿಳಿ ಬಣ್ಣ ಆಗಿರ್ಬೋದು ಅಥವಾ ತಿಳಿ ಬಣ್ಣದ ಮಚ್ಚೆಗಳು ಉಂಟಾಗ್ತದೆ. ಹಾಗೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕೆಲವರಿಗೆ 1 ಅಥವಾ 2 ಮಚ್ಚೆಗಳಿರ್ಬೋದು, ಇನ್ನು ಕೆಲವರಿಗೆ ಇದು ಜಾಸ್ತಿ ಆಗ್ಬೋದು. ಓಕೆ ಡಾಕ್ಟರ್, ಹಾಗಾದ್ರೆ ಈ ವಿಟಿಲಿಗೋ ಅನ್ನುವಂಥದ್ದು ಯಾಕಾಗಿ ಬರ್ತದೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ? ವಿಟಿಲಿಗೋ ಬರಲಿಕ್ಕೆ ಹಲವಾರು ಕಾರಣಗಳಿರ್ತದೆ. ಒಂದೇ ಕಾರಣ ಇದೆ ಅಂತ ಪಾಯಿಂಟ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ಹೇಳಬೇಕಾದ್ರೆ ಆಟೋ ಇಮ್ಯೂನ್ ಸಮಸ್ಯೆಯಿಂದ ಬರಲಾಗುತ್ತದೆ. ಇದು ಆಟೋ ಇಮ್ಯೂನ್ ಅಂತ ಹೇಳಬೇಕಾದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದರಲ್ಲಿ ಬದಲಾವಣೆ ಆಗೋದರಿಂದ ಬರುವಂಥ ಕಾಯಿಲೆ. ಅಂದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆ, ಇದು ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ವೈರಸ್ ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ. ಬಟ್ ವಿಟಿಲಿಗೋದಲ್ಲಿ ಏನಾಗ್ತದೆ ಅಂದರೆ, ನಮ್ಮ ರಕ್ಷಣಾ ವ್ಯವಸ್ಥೆಯು ತಪ್ಪಾಗಿ ನಮ್ಮ ಚರ್ಮದಲ್ಲೇ ಈಗ ಬಣ್ಣ ನೀಡುವ ಮೆಲನೋಸೈಟ್ಸ್ ಮೇಲೆ ಹಾನಿಗೊಳಿಸುತ್ತದೆ. ಹೀಗೆ ಆದಾಗ ಮೆಲನೋಸೈಟ್ಸ್ ಕಡಿಮೆ ಆಗುತ್ತದೆ ಅಥವಾ ನಾಶವಾಗುತ್ತದೆ. ಇದರಿಂದ ನಮ್ಮ ಚರ್ಮದಲ್ಲಿ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ. ಇದು ಮೊದಲನೇವಾದಂಥ ಮುಖ್ಯವಾದ ಕಾರಣ. ಇನ್ನು ಕೆಲವುದು ಹೇಳಬೇಕಂದ್ರೆ, ಕೆಲವರಿಗೆ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಇರುತ್ತದೆ. ಅಂದರೆ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುವಂತೆ, ಕೆಲವರಿಗೆ ತಂದೆ ತಾಯಿಯಲ್ಲಿರ್ಬೋದು ಅಥವಾ ಅಣ್ಣ ತಂಗಿ ಅಥವಾ ಹತ್ತಿರ ಸಂಬಂಧಿಕರಲ್ಲಿ ಇರುವಾಗ ಇದು ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಕಡ್ಡಾಯವಾಗಿ ಬರುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತದೆ. ಹಾಗಾದ್ರೆ ಡಾಕ್ಟರ್, ಈಗ ಅಪ್ಪ ಅಮ್ಮನಲ್ಲಿ ಇದ್ರೆ ಮಕ್ಕಳಿಗೆ ಹುಟ್ಟುವಾಗ್ಲೇ ಬರುತ್ತಾ? ಇಲ್ಲ, ಹುಟ್ಟುವಾಗಲೇ ಬರುವಂಥ ಕಾಯಿಲೆ ಅಲ್ಲ ಇದು. ಕ್ರಮೇಣವಾಗಿ ಕೆಲವೊಮ್ಮೆ ಬೆಳವಣಿಗೆ ಟೈಮಲ್ಲಿ ಬರಬಹುದು, ಬಟ್ ಕಡ್ಡಾಯವಾಗಿ ಬರುತ್ತೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಸಸೆಪ್ಟಿಬಿಲಿಟಿ, ಜೆನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ಏನು ಹೇಳ್ತೇವೆ, ಅಂದರೆ ಚಾನ್ಸಸ್ ಜಾಸ್ತಿ ಇರ್ತವೆ. ಜೆನೆಟಿಕ್ಸಲ್ಲಿ ಒಮ್ಮೆ ಬರುವಂಥ ಕಾಯಿಲೆ ಆಗಿರಬಹುದು ಇದು. ಇನ್ನು ಕೆಲವುದು ಹೇಳಬೇಕಂದ್ರೆ, ಜಾಸ್ತಿ ಮಾನಸಿಕ ಒತ್ತಡ ಇರುವವರಿಗೆ, ಟೆನ್ಷನ್ ಇರ್ಬೋದು, ಮಾನಸಿಕ ಒತ್ತಡ, ಇಂಥವರಲ್ಲಿ ಈ ವಿಟಿಲಿಗೋ ಆರಂಭವಾಗಲು ಅಥವಾ ಜಾಸ್ತಿ ಅಂದರೆ ಹೆಚ್ಚಾಗುವ ಚಾನ್ಸಸ್ ಜಾಸ್ತಿ ಇರ್ತವೆ. ಮತ್ತು ಕೆಲವೊಂದು ಅಂದರೆ ಈಗ ಫಿಸಿಕಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಈಗ ಯಾರು ರೀಸೆಂಟಾಗಿ ಮೇಜರ್ ಸರ್ಜರಿ ಆಗಿರ್ಬೋದು ಕೆಲವರಿಗೆ, ಅಥವಾ ಮೇಜರ್ ಕಾಯಿಲೆಗಳು ಬಂದಿರ್ಬೋದು ಲಾಸ್ಟ್ 3 ಮಂತ್ಸಲ್ಲಿ, ಇಂಥವರಲ್ಲಿ ಕೂಡ ವಿಟಿಲಿಗೋ ಟ್ರಿಗರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತು ಹೇಳಬೇಕಂತ ಇದ್ರೆ, ಇನ್ನು ನಾವೇನಂತೀವಿ, ಇದು ಗಾಯವಾಗಿರ್ಬೋದು, ಚರ್ಮದಲ್ಲಿ ಗಾಯವಾದರೆ, ಇದು ಸುಟ್ಟ ಗಾಯ ಆಗಿರ್ಬೋದು ಅಥವಾ ಬಿದ್ದ ಮೇಲಿರುವ ಗಾಯ ಆಗಿರ್ಬೋದು, ಸ್ಕ್ರ್ಯಾಚ್ ಅಂತಲೇ ಹೇಳ್ಬೋದು, ಅಥವಾ ಜಾಸ್ತಿ ಒರೆಸುವುದರಿಂದ ಆ ಜಾಗದಲ್ಲಿ ಕೆಲವೊಮ್ಮೆ ಬಿಳಿ ಮಚ್ಚೆಗಳು ಹುಟ್ಕೊಂಡು ಬರ್ತವೆ. ಇದನ್ನು ನಾವು ವೈದ್ಯಕೀಯ ಪದದಲ್ಲಿ ಕಾಬ್ನರ್ ಫಿನೋಮಿನನ್ ಅಂತ ಹೇಳ್ಬೋದು, ಅಂದರೆ ಕಾಬ್ನರೈಸೇಷನ್. ಇಂತಹ ಜಾಗದಲ್ಲಿ ವಿಟಿಲಿಗೋ ಪ್ರಾರಂಭವಾಗುವ ಸಾಧ್ಯತೆಗಳು ಇರ್ತವೆ. ಇನ್ನು ಕೆಲವುದು ಹೇಳಬೇಕಂದ್ರೆ, ಈಗ ಕೆಮಿಕಲ್ಸ್ ಅನ್ನು ಸಂಪರ್ಕದಲ್ಲಿ ಬಂದಾಗ, ಇದು ಇರಿಟೆಂಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಹೇರ್ ಡೈ, ರಬ್ಬರ್, ಆ ಥರ ನಾರ್ಮಲ್ ಡೇ ಟು ಡೇ ಕೆಮಿಕಲ್ಸ್ ಸಂಪರ್ಕದಲ್ಲಿ ಬಂದಾಗ ಯಾರಲ್ಲಿ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಆಲ್ರೆಡಿ ಇರ್ತವೋ ಅವರಲ್ಲಿ ಈ ಥರ ಟ್ರಿಗರ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ.
ಮತ್ತೆ ಹೇಳಬೇಕಂತಿದ್ರೆ ಈ ಥರ ಬೇರೆ ಇತರ ರೋಗಗಳ ಜೊತೆಗೆ ಬೇರೆ ಆಟೋಇಮ್ಯೂನ್ ರೋಗಗಳು ಅದು ಹಲವಾರು ಇರ್ತವೆ. ಸೊ ಅಂದರೆ ಬೇರೆ ಹೇಳಬೇಕಂದ್ರೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಕೆಲವರಲ್ಲಿ, ಅಥವಾ ಅಲೋಪಿಷಿಯಾ ಏರಿಯಾಟ ಅಂತ ಹೇಳ್ತೇವೆ. ಇದು ನಮ್ಮ ಸ್ಕ್ಯಾಲ್ಪ್ ಅಥವಾ ತಲೆಯಲ್ಲಿ ಈ ಥರ ಪ್ಯಾಚಸ್ ಆಫ್ ಹೇರ್ ಲಾಸ್ ಕಾಣಿಸ್ಕೊಳ್ತವೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಡಯಾಬಿಟಿಸ್, ಇಂತಹ ಫ್ಯಾಮಿಲಿ ಹಿಸ್ಟ್ರಿ ಇರುವವರಿಗೆ ಸ್ವಲ್ಪ ಜಾಸ್ತಿಯೇ ಚಾನ್ಸಸ್ ಇರುತ್ತದೆ, ವಿಟಿಲಿಗೋ ಬರುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ಕೊಳ್ತವೆ. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ಕಾಯಿಲೆ ಬರುವಾಗ ನಮಗೆ ಆರಂಭಿಕ ಲಕ್ಷಣಗಳು ಕಂಡು ಬರ್ತದೆ. ಹಾಗಾದ್ರೆ ವಿಟಿಲಿಗೋ ಬರುವಾಗ ಯಾವ ಲಕ್ಷಣಗಳು ಕಂಡು ಬರುತ್ತೆ ಅಂತ? ಸೊ ವಿಟಿಲಿಗೋ ಹೇಳಬೇಕಾದ್ರೆ ಕ್ಲಿನಿಕಲ್ ಫೀಚರ್ಸ್ ಅಂತ ನಾವು ಹೇಳ್ತೇವೆ. ಅದು ಮೊದಲನೇದಾಗಿ ಈ ಥರ ಬಿಳಿ ಅನ್ನ ಹೇಳಿದಾಗೆ ಹಾಲಿನಂತಿರುವ ಬಿಳಿ ಮಚ್ಚೆಗಳು ಕಾಣಿಸ್ಬೋದು, ಅಥವಾ ತಿಳಿ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಇದು ಮೊದಲನೇದಾಗಿ ಚಿಕ್ಕದಾಗಿಯೇ ಇರ್ಬೋದು, ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗ್ಬೋದು. ಇದು ಜಾಸ್ತಿ ಕಾಣಿಸೋದು ಎಲ್ಲಿ ಅಂತ ಹೇಳಿದರೆ, ಇದು ಕೈ ತುದಿಗಳು ಅಥವಾ ಕಾಲಿನ ಪಾದ ಆಗಿರ್ಬೋದು, ಮೊಣಕೈ ಮೊಣಕಾಲಾಗಿರ್ಬೋದು, ಕಣ್ಣಿನ ಸುತ್ತ ಬರಬಹುದು, ಮುಖದಲ್ಲಿ ಹೇಳಬೇಕಾದ್ರೆ ಕಣ್ಣಿನ ಸುತ್ತ, ತುಟಿಯಲ್ಲಿ ಕೂಡ ಬರಬಹುದು, ಕೆಲವರಿಗೆ ಬೆನ್ನಲ್ಲಿ ಬರ್ಬೋದು, ಮತ್ತು ಕೆಲವರಿಗೆ ಹೇಳಬೇಕಂದ್ರೆ ಪ್ರೈವೇಟ್ ಸ್ಪಾಟ್ಸ್ ಸುತ್ತಲೂ ಕೂಡ ಬರುವ ಚಾನ್ಸಸ್ಗಳು ಇರ್ತವೆ. ಮತ್ತು ಇನ್ನು ಕೆಲವರಿಗೆ ಏನಾಗ್ತದಂತೆ, ಈ ಬಿಳಿ ಮಚ್ಚೆಯ ಜೊತೆ ಆ ಸುತ್ತಮುತ್ತ ಕೂದಲು ಇರುತ್ತಲ್ಲ, ಮಚ್ಚೆಯ ಒಳಗೆ ಮತ್ತು ಸುತ್ತಮುತ್ತ ಕೂದಲು ಕೂಡ ಬಿಳಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಡಾಕ್ಟರ್, ಹಾಗಾದ್ರೆ ಈಗ ಲಕ್ಷಣಗಳು ಕಂಡು ಬರುವಾಗ ಅದಕ್ಕೆ ಏನಾದರೂ ಔಷಧಿಯನ್ನ ಮಾಡಿದ್ರೆ ಗುಣ ಆಗುತ್ತಾ ಅಂತ, ಏನಾದರೂ ಔಷಧಿಗಳು ಇದೆಯಾ ಗುಣಪಡಿಸಲಿಕ್ಕೆ? ಈಗ ಅಂತೂ ಹಲವಾರು ಉತ್ತಮವಾದ ಚಿಕಿತ್ಸೆ ತುಂಬ ಇದ್ದಾವೆ. ಸೊ ಅದು ಡಿಪೆಂಡ್ಸ್. ಈಗ ಒಂದು ಅಥವಾ ಎರಡು ಮಚ್ಚೆಗಳು ಮಾತ್ರ ಇದ್ದರೆ ನಾವು ಬೇಗ ಔಷಧಿಯನ್ನು ಪ್ರಾರಂಭ ಮಾಡುವುದರಿಂದ ಬೇಗ ಗುಣವಾಗುವ ಸಾಧ್ಯತೆಗಳಿರುತ್ತೆ, ಅಂದರೆ ಬೇಗ ಬಣ್ಣ ಮರಳಿ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಈಗ ಅದು ಅಂದರೆ ಈಗ ಹಾಗೆ ಬಿಟ್ಟರೆ ನಾವು ಅಂದರೆ ಹಲವಾರು ವರ್ಷಗಳಾದಮೇಲೆ ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಆವಾಗ ಈಗ ನಾವು ಚಿಕಿತ್ಸೆಯನ್ನು ವಿಳಂಬವಾಗಿ ಸ್ಟಾರ್ಟ್ ಮಾಡುವುದರಿಂದ ಇದು ಸ್ವಲ್ಪ ಟೈಮ್ ತಗೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಇದು ಟ್ರೀಟ್ಮೆಂಟ್ಗೆ ಬಹಳ ಸಹನೆ ಮತ್ತು ಸಮಯ ಎರಡೂ ಬೇಕಾಗ್ತದೆ. ಡಾಕ್ಟರ್, ಈಗ ಮಚ್ಚೆಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ಅದು ಹೆಚ್ಚಾಗುವುದಂದ್ರೆ ಹೇಗೆ? ಏನು ಸ್ವಲ್ಪ ಜಾಗದಲ್ಲಿ ಬಂದಿರ್ತದೆ, ಅದೇ ಸ್ಪ್ರೆಡ್ ಆಗುವಂಥದ್ದು ಅಥವಾ ಬೇರೆ ಬೇರೆ ಭಾಗಗಳ ಮೇಲೆ ಕಂಡು ಬರುವಂಥದ್ದು ಅಂತ? ಈಗ ಮೊದಲನೇದಾಗಿ ಒಂದು ಬಿಳಿ ಮಚ್ಚೆ ಕಾಣಿಸ್ಕೊಂಡಿರ್ಬೋದು. ಇದು ಸ್ವಲ್ಪ 2-3 ತಿಂಗಳು ಹಾಗೆ ಇರ್ಬೋದು. ಮತ್ತು ಕ್ರಮೇಣವಾಗಿ ಅದರ ಗಾತ್ರ ದೊಡ್ಡದಾಗ್ಬೋದು, ಅಂದರೆ ಸೈಜ್ ದೊಡ್ಡದಾಗ್ಬೋದು. ಮತ್ತು ಕ್ರಮೇಣವಾಗಿ ನೋಡ್ತಾ ಇರುವಾಗ ಇದು ಹಲವಾರು ಜಾಗಗಳಿಗೆ ಅಂತಹ ಬಿಳಿ ಮಚ್ಚೆ ಹುಟ್ಕೊಳ್ಬಹುದು. ಮತ್ತು ನಾನು ಹೇಳ್ದಾಗೆ ಮೊದಲಿನಾಗೆ ಆ ಮಚ್ಚೆಯ ಜಾಗ ಸುತ್ತ ಅದರ ಕೂದಲು ಕೂಡ ಬಿಳಿಯಾಗುವ ಚಾನ್ಸಸ್ ಇದೆ. ಇದು ತಕ್ಷಣವಲ್ಲ, ಇದು ಹಲವಾರು ತಿಂಗಳು ಆಗಿರ್ಬೋದು ಅಥವಾ ಹಲವಾರು ವರ್ಷಗಳೇ ಆಗಿರಬಹುದು ಇಂತಹ ಚೇಂಜಸ್ ಅನ್ನು ಕಾಣಿಸ್ಕೊಳ್ಳಲಿಕ್ಕೆ. ಹಾಗಾದ್ರೆ ಡಾಕ್ಟರ್, ಈ ಮಚ್ಚೆಗಳು ಅಥವಾ ವಿಟಿಲಿಗೋ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ ಅಂತ? ಯಾವ ಏಜ್ ಗ್ರೂಪ್ ಅಲ್ಲಿ ಅಥವಾ ಯಾರಲ್ಲಿ ಹೆಚ್ಚಾಗಿ? ವಿಟಿಲಿಗೋ ಯಾವ ಏಜ್ ಗ್ರೂಪ್ ಅಲ್ಲಿ ಆದ್ರೂ ಬರ್ಬೋದು. ಅದಕ್ಕೆ ಅದೇ ಆದಂತ ವಯಸ್ಸಿರುವುದಿಲ್ಲ ಬರಲಿಕ್ಕೆ. ಮಕ್ಕಳೇ ಆಗಿರ್ಬೋದು, ಯುವಕರಲ್ಲಿ ಆಗಿರ್ಬೋದು, ಅಥವಾ ಏಜ್ ಆಗಿರುವಲ್ಲಿ ಕೂಡ ಇದು ಮೊದಲನೆಯದಾಗಿ ಕಾಣಿಸ್ಕೊಳ್ಬಹುದು. ಇದು ಗಂಡಸರಿರಲಿ ಅಥವಾ ಹೆಂಗಸವರಿರಲಿ, ಯಾರಲ್ಲಿ ಕೂಡ ಇಬ್ಬರಲ್ಲಿ ಕೂಡ ಸಾಮಾನ್ಯವಾಗಿ ಕಾಣಿಸ್ಕೊಳ್ಬಹುದು ಇದು ವಿಟಿಲಿಗೋ ಪ್ಯಾಚಸ್ಗಳು. ಓಕೆ ಡಾಕ್ಟರ್, ನೀವು ಹೇಳಿದ್ರೆ ಚರ್ಮದಲ್ಲಿ ಬಿಳಿ ಭಾಗ ಆಗುವಂಥದ್ದು ಚರ್ಮದಲ್ಲಿ ಅಂತ ಹೇಳಿ, ಬಿಳಿ ಮಚ್ಚೆಗಳು ಬರುವಂಥದ್ದು ಅಂತ ಹೇಳಿ. ಹಾಗಾದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ಬಿಳಿ ಬಣ್ಣ ಬಂದ್ರೆ ಅದೆಲ್ಲವೂ ಕೂಡ ವಿಟಿಲಿಗೋ ಅಂತ ಅರ್ಥನಾ ಅಂತ? ಇಲ್ಲ, ತಪ್ಪು. ಎಲ್ಲ ಬಿಳಿ ಬಣ್ಣಗಳು ನಾವು ವಿಟಿಲಿಗೋ ಅನ್ನೋ ಹೇಳಕ್ಕೆ ಸಾಧ್ಯವಾಗುತ್ತಿಲ್ಲ. ಸೊ ಹಲವಾರು ಕಾರಣಗಳಿರ್ತವೆ ಬಿಳಿ ಬಣ್ಣ ಅಥವಾ ತಿಳಿ ಬಣ್ಣದ ಮಚ್ಚೆಗಳು ಬರಲಿಕ್ಕೆ. ಅದಕ್ಕಾಗಿ ನಾವು ಸರಿಯಾದ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಮೊದಲನೇದು ಹೇಳಬೇಕಾದ್ರೆ ಮೋಸ್ಟ್ ಕಾಮನ್ ವಿಟಿಲಿಗೋ ಆಗಿರುವುದಿಲ್ಲ. ಈ ಬಿಳಿ ಮಚ್ಚೆಗಳು ಏನು ಕೆಲವೊಮ್ಮೆ ಕಾಣಿಸ್ಕೊಳ್ತಿರ್ತವೆ ಅದನ್ನು ನಾವು ಕಾಮನ್ ಆಗಿ ಶಿಬ್ಬ ಅಂತ ಹೇಳ್ಬೋದು. ಅದು ಎದೆಯಲ್ಲಿರ್ಬೋದು ಅಥವಾ ಬೆನ್ನಿನ ಭಾಗದಲ್ಲಿ ಇರ್ಬೋದು, ಕೈಗಳ ಸುತ್ತ ಇರ್ಬೋದು. ಇದು ಕಾಮನ್ ಆಗಿ ಮಕ್ಕಳು ಅಥವಾ ಮಕ್ಕಳಲ್ಲಿ ಕೂಡ ಬರ್ತದೆ, ಯುವಕರಲ್ಲಿ ಕೂಡ ಬರ್ಬೋದು, ಯಾರಲ್ಲಿ ಕೂಡ ಬರಬಹುದು. ಇದು ಜಾಸ್ತಿ ಯಾರು ಬೆವರ್ತಾರೋ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ. ಸೊ ಇದು ಸೂಪರ್ಫಿಷಿಯಲ್ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ನಾವು ಸಾಮಾನ್ಯವಾಗಿ. ಇನ್ನು ಕೆಲವರು ಹೇಳ್ಬೋದಂದ್ರೆ ಇದು ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಮುಖದಲ್ಲಿ ಸ್ವಲ್ಪ ಬಿಳಿ ಪ್ಯಾಚಸ್ ತರ ಉಂಟಾಗ್ಬೋದು ಬೆಳವಣಿಗೆ ಟೈಮಲ್ಲಿ. ಇದು ಕಾಮನ್ ಆಗಿ ಪಿಟ್ರಿಯಾಸಿಸ್ ಅಲ್ಬಾ ಅಂತ ನಾವು ಹೇಳ್ತೇವೆ. ಸೊ ಇದು ಯಾರಲ್ಲಿ ಒಣ ಚರ್ಮ ಇರ್ತದೆ ಅಥವಾ ಯಾರಲ್ಲಿ ಈ ಥರ ಎಕ್ಸಿಮಾ, ಏಟೋಪಿಕ್ ಎಲರ್ಜಿ ಅಂತ ಏನು ಹೇಳ್ತೇವೆ, ಡಸ್ಟ್ ಎಲರ್ಜಿ ಆಗಿರ್ಬೋದು, ಅಂತಹ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಮನ್ ಆಗಿ ನಾವು ನೋಡಬಹುದು. ಇನ್ನು ಹೇಳೋದಂದ್ರೆ ಇನ್ನೊಂದು ಕಾಮನ್ ಆಗಿ ಇದು ಹೇಳುವಂಥದ್ದು ಕುಷ್ಠರೋಗ. ಇದರಲ್ಲಿ ಕೂಡ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತದೆ, ಬಿಳಿ ಅಥವಾ ತಿಳಿ ಬಣ್ಣದ ಮಚ್ಚೆಗಳಿರ್ಬೋದು. ಬಟ್ ಇದರಲ್ಲಿ ಏನಾಗಿರ್ತದೆ ಅಂದರೆ ಇದು ಮಚ್ಚೆಗಳ ಜೊತೆಗೆ ಸ್ಪರ್ಶ ಕೂಡ ಕಡಿಮೆ ಆಗಿರುತ್ತದೆ. ಮತ್ತು ಅವರಿಗೆ ಈಗ ಡೇ ಟು ಡೇ ಆಕ್ಟಿವಿಟೀಸ್ ಮಾಡುವಲ್ಲಿ ಕಷ್ಟವಾಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು. ಮತ್ತು
ಬಿಳಿ ಇದು ಮಚ್ಚೆಯ ಜೊತೆಗೆ ಅದರಲ್ಲಿ ಅವ್ರಿಗೆ ಕೂದಲು ಕೂಡ ಕಡಿಮೆ ಆಗಿ ಹೋಗ್ಬೋದು, ಒಣ ಚರ್ಮಗಳು ಬರ್ಬೋದು, ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಇನ್ನು ಕೆಲವುದು ಹೇಳಬೇಕಾದ್ರೆ ಮಕ್ಕಳಲ್ಲಿ, ಈಗ ಹುಟ್ಟೋ ಮಕ್ಕಳಲ್ಲಿ ಕೆಲವರಿಗೆ ಹುಟ್ಟಿದಾಗಿಂದಾಗಲೇ ಕೆಲವೊಮ್ಮೆ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಇದನ್ನು ನಾವು ಕಾಮನ್ ಆಗಿ ಮೋಲ್ ಅಂತ ಹೇಳ್ತೇವೆ. ಸೊ ಇದು ಕಾಮನ್ ಆಗಿ ಬಿಳಿ ಮಚ್ಚೆ ಅಂದರೆ ಹೇಳುವಾಗ ಮೋಲ್ ಅಂದರೆ ಅದು ಹಾಗೆ ಬಿನೈನ್ ಅಂತ ಹೇಳ್ಬೋದು, ಹಾಗೆ ಬಿಟ್ಟರೂ ಏನೂ ಆಗುವುದಿಲ್ಲ. ಮತ್ತೆ ಹೇಳಬೇಕಂದ್ರೆ ಈಗ ಕೆಲವರಿಗೆ ಈಗ ಗಾಯವಾದರೆ ಅಥವಾ ಸುಟ್ಟು ಗಾಯ ಇರ್ಬೋದು, ಬಿದ್ದ ಮೇಲಾಗಿರುವ ಗಾಯ ಇದ್ದರೆ ಅಂಥ ಗಾಯ ನಂತರ ಬರುವಂಥ ಬಿಳಿ ಮಚ್ಚೆ, ಅದನ್ನು ನಾವು ಬಿಳಿ ಗುರುತು ಅಂತ ಏನು ಹೇಳ್ತೇವೆ. ನಾವು ವೈದ್ಯಕೀಯ ಪದ್ಧತಿಯಲ್ಲಿ ಇದನ್ನು ಕಾಮನ್ ಆಗಿ ಪೋಸ್ಟ್ ಇನ್ಫ್ಲಮೇಟರಿ ಹೈಪೋಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ. ಈಗ ನೀವು ನೋಡಿರ್ಬೋದು ಸುಟ್ಟು ಗಾಯ ನಂತರ ಇದೊಂಥರ ಬಿಳಿ ಥರ ಮಾರ್ಕ್ಸ್ ಬಂದಿರ್ಬೋದು, ಇದನ್ನು ಹಾಗೆ ನಾವು ಪೋಸ್ಟ್ ಇನ್ಫ್ಲಮೇಟರಿ ಹೈಪೋಪಿಗ್ಮೆಂಟೇಷನ್ ಅಂತ ಹೇಳ್ಬೋದು. ಹಾಗೆ ಇದೇ ಆದಂಥ ಹಲವಾರು ಬಿಳಿ ಮಚ್ಚೆಗಳು ನಾವು ಚರ್ಮದಲ್ಲಿ ನೋಡ್ತೇವೆ. ಅದಕ್ಕಾಗಿ ಈ ಥರ ವೈದ್ಯರ ಸಲಹೆ ತಗೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಓಕೆ ಡಾಕ್ಟರ್, ಈ ಬಿಳಿ ಮಚ್ಚೆಗಳು ಕಂಡು ಬಂದರೆ ಅದಕ್ಕೆ ವೈದ್ಯಕೀಯ ವ್ಯವಸ್ಥೆ ಇದೆ, ಚಿಕಿತ್ಸೆಗಳು ಇದೆ ಅಂತ ಹೇಳಿದ್ರಿ, ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯನಾ? ಅದು ಮತ್ತೆ ಬರುವ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ನಾವು ನೋಡ್ದಂಗೆ ಈಗ ಯಾರಲ್ಲಿ ನಾವೀಗ ಬೇಗ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತೇವೆ ಅವರಲ್ಲಿ ಈಗ ಉತ್ತಮವಾದ ಸುಧಾರಣೆಯನ್ನು ಕಾಣಿಸ್ಕೊಳ್ಬಹುದು. ಇನ್ನು ಕೆಲವರಿಗೆ ಏನಾಗ್ತದೆ ಅಂದರೆ ಈಗ 1 ಅಥವಾ 2 ಮಚ್ಚೆಗಳಿದ್ದರೆ ಅವರಿಗೇನಾಗ್ತದೆ ಸಂಪೂರ್ಣವಾಗಿ ಬಣ್ಣ ಮರಳಿ ಬರುವ ಚಾನ್ಸಸ್ ಕೂಡ ಇರ್ತವೆ. ಬಟ್ ಎರಡಕ್ಕೂ ನಾವು ಏನು ಹೇಳ್ತೇವೆ ಅಂದರೆ ವಿಟಿಲಿಗೋ ಇಸ್ ಅ ಕ್ರಾನಿಕ್ ಪ್ರಾಸೆಸ್. ಸೊ ಸಹನೆ ಮತ್ತು ಸಮಯ ಎರಡೂ ಬೇಕಾಗ್ತದೆ. ಹಾಗಾದರೆ ಡಾಕ್ಟರ್, ಇವಾಗ ಏನು ವಿಟಿಲಿಗೋ ಇದ್ದವರಿ ಅಥವಾ ಈ ಬಿಳಿ ಮಚ್ಚೆ ಕಾಯಿಲೆ ಇದ್ದವರು ಏನು ಸೋಪ್ಗಳನ್ನು ಬಳಸೋದಾಗಿರ್ಬೋದು, ಬಟ್ಟೆಗಳನ್ನು ಬಳಸೋದಾಗಿರ್ಬೋದು ಮಾಡ್ತಾರಲ್ಲ, ಅವರು ಬಳಸಿದ ಬಟ್ಟೆಯನ್ನು ಇನ್ನೊಬ್ಬರು ಬಳಸಿದ್ರೆ ಅಥವಾ ಅವರ ಸೋಪನ್ನು ಇನ್ನೊಬ್ಬರು ಬಳಸಿದ್ರೆ ಅವರಿಗೆ ಸ್ಪ್ರೆಡ್ ಆಗ್ತದೆ ಅನ್ನುವಂಥ ಒಂದು ಮೂಢನಂಬಿಕೆ, ಅದು ನಿಜನಾ ಸುಳ್ಳ ಅಂತ? ಖಂಡಿತ ತಪ್ಪು. ಇದು ಸ್ಪ್ರೆಡ್ ಆಗುವಂಥ ಕಾಯಿಲೆ ಆಗಿರೋದಿಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಹರಡುವಂಥ ಕಾಯಿಲೆ ಆಗಿರೋದಿಲ್ಲ. ನಾವು ಮೊದಲು ಹೇಳಿದಂಗೆ ಇದು ಕೇವಲ ಆಟೋ ಇಮ್ಯೂನ್ ಸಮಸ್ಯೆ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಮೀನು ಮತ್ತೆ ಹಾಲನ್ನು ಒಟ್ಟಿಗೆ ಸೇವನೆ ಮಾಡಿದ್ರೆ ವಿಟಿಲಿಗೋ ಬರ್ತದೆ ಅನ್ನುವಂಥದ್ದು, ಇದು ಏನು? ಇದು ನಿಜನಾ ಅಥವಾ ಮೂಢನಂಬಿಕೆನಾ ಅಂತ? ಇದು ಮೂಢನಂಬಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಯಾವುದೇ ಆಹಾರದಿಂದ ಬರುವಂಥ ಕಾಯಿಲೆ ಆಗಿರುವುದಿಲ್ಲ. ಆಹಾರ ಬಗ್ಗೆ ಹೇಳಬೇಕಾದ್ರೆ ಈಗ ವಿಟಿಲಿಗೋ ಇದ್ದವರಲ್ಲಿ ಜಾಸ್ತಿ ಪೌಷ್ಟಿಕವಾದ ಆಹಾರವನ್ನು ಸೇವಿಸಲು ನಾವು ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಜಾಸ್ತಿ ಇರ್ತದೆ. ಸೊ ಇದು ಬೇಸಿಕಲಿ ನಮ್ಮ ಇಮ್ಯುನಿಟಿಗೆ ಹೆಲ್ಪ್ ಆಗುವಂತೆ ಅದು ಹೆಲ್ಪ್ ಮಾಡ್ತದೆ. ಸೊ ನಾವು ಆದಷ್ಟು ಹಣ್ಣು, ತರಕಾರಿ, ಸೊಪ್ಪಿನ ಪದಾರ್ಥ, ನಟ್ಸ್ ಇರ್ಬೋದು, ಹೋಲ್ ಗ್ರೀನ್ಸ್ ಆ ಥರವನ್ನು ಜಾಸ್ತಿ ಸೇವಿಸಲು ನಾವು ರೆಕಮೆಂಡ್ ಮಾಡ್ತೀವಿ. ಮತ್ತು ಇನ್ನು ಕೆಲವರಲ್ಲಿ ಏನಾಗ್ತದೆ ಅಂದರೆ ವಿಟಿಲಿಗೋ ಇದ್ದ ರೋಗಿಗಳಲ್ಲಿ ಈ ಥರ ಕೆಲವೊಮ್ಮೆ ಈ ಥರ ವಿಟಮಿನ್ ಡಿ ಇರ್ಬೋದು, ಫೋಲಿಕ್ ಆ್ಯಸಿಡ್, ವಿಟಮಿನ್ B12, ಜಿಂಕ್ ಅಂತಹ ಅಂಶಗಳು ಸ್ವಲ್ಪ ಕೊರತೆ ಇರ್ತದೆ. ಸೊ ಇಂತಹ ಸಮಯದಲ್ಲಿ ನಾವು ಡೆಫಿಷಿಯನ್ಸಿ ಇರುವ ಕಾರಣ ಅದರ ಸಪ್ಲಿಮೆಂಟೇಷನ್ ಕೊಡಬೇಕಾಗ್ಬೋದು. ಓಕೆ ಡಾಕ್ಟರ್, ಈಗ ಕೆಲವೊಂದು ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಏನು ಅಷ್ಟೊಂದು ಹಳೆಯ ಕಾಲದ ನಂಬಿಕೆಯನ್ನ ಫಾಲೋ ಮಾಡುವವರು ಹೇಳ್ತಾರೆ, ಇದು ನೀವು ಪಾಪ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ, ಅದು ನಿಮಗೆ ಬಂದಿರುವಂತದ್ದು ಅಂತ. ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಅಂತ? ಇಲ್ಲ, ಇದು ಖಂಡಿತ ತಪ್ಪು. ಯಾಕಂದರೆ ಇದು ನಾನು ಮೊದಲಿಂದ ಹೇಳಿದಾಗೆ ಇದೊಂದು ವೈಜ್ಞಾನಿಕ ಸ್ಥಿತಿ ಮಾತ್ರ. ಇದು ಯಾವುದೇ ಆ ಥರ ಪಾಪ ಅದರಿಂದ ಬರುವಂಥ ಸ್ಥಿತಿ ಆಗಿರೋದಿಲ್ಲ. ಇದು ಜಸ್ಟ್ ಮೂಢನಂಬಿಕೆಗಳಾಗಿರುತ್ತದೆ ಅಷ್ಟೇ. ಓಕೆ ಡಾಕ್ಟರ್, ವಿಟಿಲಿಗೋ ಇದ್ದರೆ ಮದುವೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತಾ ಅಂತ? ಇಲ್ಲ, ವಿಟಿಲಿಗೋ ಇದ್ದವರು ಕೂಡ ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು. ಮದುವೆ ಕೂಡ ಆಗಬಹುದು, ಮಕ್ಕಳು ಕೂಡ ಹೊಂದಬಹುದು. ಹಾಗೆ ಏನು ತೊಂದರೆ ಏನೂ ಆಗುವುದಿಲ್ಲ. ಓಕೆ, ಇದಕ್ಕೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಏನಾದರೂ ಇದೆಯಾ ಅಂತ ಡಾಕ್ಟರ್? ಸೊ ಚಿಕಿತ್ಸೆಗೆ ಬರೋದಂದರೆ ಇದು ಹಲವಾರು ಚಿಕಿತ್ಸೆಗಳಿವೆ. ಇದು ಡಿಪೆಂಡ್ಸ್ ಆನ್ ವಿಟಿಲಿಗೋ ಸೈಜ್ ಆಗಿರ್ಬೋದು. ಈಗ 1-2 ಸೈಜ್ ಇದ್ದರೆ ಬೇರೆ ಚಿಕಿತ್ಸೆ ಇರ್ಬೋದು. ಮತ್ತು ಅದರ ಗಾತ್ರ, ಕೆಲವೊಂದು ದೊಡ್ಡ ಮಚ್ಚೆ ಇದ್ದರೆ ಇನ್ನೂ ಬೇರೆ ಯಾವುದೇ ಚಿಕಿತ್ಸೆಯನ್ನು ಟ್ರೈ ಮಾಡಲಾಗುವುದು. ಹಾಗೆ ಮತ್ತು ಯಾವ ಭಾಗದಲ್ಲಿದೆ ಅಂತಲೂ ಇಂಪಾರ್ಟೆಂಟ್. ಈಗ ಕಣ್ಣು ಸುತ್ತ ಇದ್ದರೆ ಅಥವಾ ತುಟಿಯಲ್ಲಿದ್ದರೆ ಅದು ಬೇರೆ ಆಗ್ತದೆ. ಮತ್ತು ಹಲವಾರು ಈಗ ಸ್ಪ್ರೆಡ್ ಆಗಿದ್ದರೆ, ಇಡೀ ಮೈಯಲ್ಲಿ ಕೂಡ ಸ್ಪ್ರೆಡ್ ಆಗಿದ್ದರೆ ಅದು ಬೇರೆ ಚಿಕಿತ್ಸೆಯನ್ನು ನಾವು ಬಳಸ್ತೀವಿ. ಸೊ ಚಿಕಿತ್ಸೆ ಅಂತ ಹೇಳಬೇಕಾದ್ರೆ ಹಲವಾರು ಚಿಕಿತ್ಸೆ ಅಂತಿದೆ ಹೇಳಿದ್ನಲ್ಲ. ಮೊದಲನೇದಾಗಿ ಔಷಧಿಗಳು ಅಂತ ಹೇಳ್ಬೋದು. ಔಷಧಿಯದಲ್ಲಿ ಈ ಥರ ಕ್ರೀಮ್ಸ್ಗಳು ಸಾಮಾನ್ಯವಾಗಿ ನಾವು ಈಗ ವಿಟಿಲಿಗೋ ಬೆಳವಣಿಗೆಯನ್ನು ತಡೆಗಟ್ಟಲು ನಾವು ಸ್ಟೀರಾಯ್ಡ್ಸ್ ಕ್ರೀಮ್ ಅಂತ ಕೊಡ್ತೀವಿ. ಇದು ಎಕ್ಸ್ಟೆನ್ಸಿವ್ ಇದ್ದರೆ ಕೊಡಲಾಗುವುದಿಲ್ಲ. ಈಗ 1 ಅಥವಾ 2 ಮಚ್ಚೆ ಮಾತ್ರ ಇದ್ದರೆ ಇದನ್ನು ನಾವು ಸ್ವಲ್ಪ ಅಂದರೆ 1-2 ತಿಂಗಳು ಅಂತಹಕ್ಕೆ ಮಾತ್ರ ಸ್ಟೀರಾಯ್ಡ್ಸ್ ಕ್ರೀಮ್ ಅಂತ ಕೊಡ್ತೀವಿ. ಇನ್ನು ಕೆಲವೊಮ್ಮೆ ಈ ಥರ ನಾವು ಕ್ಯಾಲ್ಸಿನ್ಯೂರಿನ್ ಇನ್ಹಿಬಿಟರ್ಸ್ ಅಂತ ಹೇಳ್ತೇವೆ, ಬೇರೆ ಥರದ ಕ್ರೀಮು. ಇದು ಟ್ಯಾಕ್ರೋಲಿಮಸ್ ಅಥವಾ ಪಿಮೆಕ್ರೋಲಿಮಸ್ ಅಂತ ಕ್ರೀಮ್ಗಳು ಬರುತ್ತವೆ. ಇದನ್ನು ಕೂಡ ಕೊಡಲಾಗುವುದು. ಇದು ನಾವು
ಸಾಮಾನ್ಯ ವರ್ಷಾನುಗಟ್ಟಲೆ ಕೂಡ ಕೊಡಬಹುದು. ಇನ್ನು ಹೇಳಬೇಕಾದ್ರೆ ಈಗ ಓರಲ್ ಮೆಡಿಕೇಷನ್ಸ್ ಅಂದರೆ ಮಾತ್ರೆಗಳು ಹೇಳಬೇಕಂದ್ರೆ ಈಗ ತುಂಬ ವೇಗವಾಗಿ ವಿಟಿಲಿಗೋ ಸ್ಪ್ರೆಡ್ ಆಗುತ್ತಿದ್ದರೆ ನಾವು ಓರಲ್ ಸ್ಟೀರಾಯ್ಡ್ಸ್ ಕೂಡ ಕೆಲವೊಮ್ಮೆ ಸ್ಟಾರ್ಟ್ ಮಾಡ್ತೀವಿ. ಇದು ವೈದ್ಯರ ಸಲಹೆಯಿಂದ ಮಾತ್ರ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಇದರಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತವೆ. ಸೊ ಇದು ನಾವು ಓರಲ್ ಸ್ಟೀರಾಯ್ಡ್ಸ್ ಆಗಿರ್ಬೋದು, ಇದನ್ನು ಶಾರ್ಟ್ ಟೈಮಿಗೆ ನಾವು ಕೆಲವೊಮ್ಮೆ ಓರಲ್ ಸ್ಟೀರಾಯ್ಡ್ಸ್ ಕೊಡ್ತೀವಿ, ಅಂದರೆ ಇದು ಬೆಳವಣಿಗೆಯನ್ನು ತಡೆಯಬೇಕು ಅಂತ. ಇನ್ನೊಂದಂದರೆ ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಈಗ ಹೊಸದಾಗಿ ಬಂದಿರೋದು. ಸೊ ಈಗ ಅದರಲ್ಲಿ ಜಾಕ್ ಸ್ಟಾಟ್ ಇನ್ಹಿಬಿಟರ್ಸ್ ಅಂತ ಒಂದು ಇದು ಮೆಡಿಕೇಶನ್ ಗ್ರೂಪ್ ಆಗಿರ್ತವೆ. ಅದರಲ್ಲಿ ಟೊಫ್ಯಾಸಿಟಿನಿಬ್ ಅಂತ ಹೊಸ ಮದ್ದಿದೆ. ಸೊ ಇದನ್ನು ಈಗ ನಾವು ಕಾಮನ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಪೇಷಂಟ್ಸಿಗೆ, ಯಾರಲ್ಲಿ ಈಗ ಜಾಸ್ತಿ ಇಡೀ ಮೈಯಲ್ಲಿ ಹರಡಿದ್ರೆ ಅಂಥವರಿಗೆಲ್ಲ ಈಗ ಟೊಫ್ಯಾಸಿಟಿನಿಬ್ ಅಂತ ಒಂದು ಹೊಸ ಮದ್ದಿದೆ, ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಸುಮಾರು 6 ತಿಂಗಳು ಅಥವಾ 1 ವರ್ಷಗಟ್ಟಲೆ ತನಕ ತಗೊಳ್ಬೇಕಾಗ್ತದೆ, ಅಂದರೆ ಇಂಪ್ರೂವ್ಮೆಂಟ್ ನೋಡಬೇಕಾದ್ರೆ. ನಾವು ಇನ್ನೂ ಹೇಳುವುದಂದರೆ ನೀವು ಕೇಳ್ಪಟ್ಟಿರ್ಬೋದು ಇದು ಫೋಟೋಥೆರಪಿ ಅಂತ ಏನು ಹೇಳ್ತೇವೆ. ಫೋಟೋಥೆರಪಿ ಅನ್ನೋದು ನಾವು ವಿಶೇಷವಾದ ಅಲ್ಟ್ರಾವೈಲೆಟ್ ರೇಸನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ನ್ಯಾರೋ ಬ್ಯಾಂಡ್ UVB ಅಂತ ಹೇಳ್ತೇವೆ. ಸೊ ಇದು ಬೇಸಿಕಲಿ ಏನು ಮಾಡ್ತದಂದರೆ ಇದು ನಮ್ಮ ಚರ್ಮದಲ್ಲಿರುವ ಮೆಲನೋಸೈಟ್ಸ್ ಅಂತ ಏನು ಹೇಳ್ತೀವಿ, ಅದು ಬಣ್ಣ ಕೊಡಲು ವಾಪಸ್ ಬಣ್ಣ ಮೂಡಿ ಬರಲು ಹೆಲ್ಪ್ ಮಾಡ್ತದೆ. ಹಾಗೆ ಇದು ನಮ್ಮ ವಿಟಿಲಿಗೋ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟಲು ಹೆಲ್ಪ್ ಮಾಡ್ತವೆ. ಇದು ಸುಮಾರು ನಾವು 2 ಅಥವಾ 3 ಬಾರಿ ವಾರದಲ್ಲಿ ಪೇಷಂಟ್ಸಿಗೆ ನಾವು ತಗೊಳ್ಬೇಕಂತ ಹೇಳ್ತೀವಿ. ಅಂದರೆ ಅದರದ ಟೈಮ್ ಪೀರಿಯಡ್ ಅಂತ ಇರ್ತದೆ, 2 ಅಥವಾ 3 ಬಾರಿ ವಾರದಲ್ಲಿ ತಗೊಳ್ಬೇಕಾಗ್ತದೆ. ಆ್ಯಂಡ್ ಇದು 6 ತಿಂಗಳು ಇರ್ಬೋದು, 1 ವರ್ಷ ಆಗಿರ್ಬೋದು, ಅಂದರೆ ಈ ಫೋಟೋಥೆರಪಿ ಸೆಷನ್ಸನ್ನು ತಗೊಳ್ಬೇಕಾಗ್ತದೆ. ಮತ್ತೆ ಹೇಳಬೇಕಂದ್ರೆ ಈಗ ಸಾಮಾನ್ಯವಾಗಿ ಈಗ ರೀಸೆಂಟಾಗಿ ಈಗ ಸ್ಟಾರ್ಟ್ ಮಾಡಿದರೆ ಎಕ್ಸೈಮರ್ ಲೇಸರ್ ಅಂತ ಹೇಳ್ಬೋದು. ಇದು ಒಂಥರ ಲೇಸರ್ ಚಿಕಿತ್ಸೆ. ಫೋಟೋಥೆರಪಿ ಆದರೆ ಹೇಳಬೇಕಾದ್ರೆ ನಾನು ಹೇಳಿದಾಗೆ 2 ಥರದ ಫೋಟೋಥೆರಪಿ ಇರ್ತಿತ್ತು. ಅಂದರೆ ಹೋಲ್ ಬಾಡಿ ಟಾರ್ಗೆಟೆಡ್ ಫೋಟೋಥೆರಪಿ, ಯಾರಲ್ಲಿ ಈಗ ಸ್ಪ್ರೆಡ್ ಆಗಿದೆ ವಿಟಿಲಿಗೋ ಅಂತ ಹೇಳ್ಬೋದು, ಅವರಿಗೆ ಹೋಲ್ ಬಾಡಿ ಟಾರ್ಗೆಟೆಡ್ ಫೋಟೋಥೆರಪಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಇನ್ನು ನಾನು ಮೊದಲು ಹೇಳಿದಾಗೆ ಯಾರಿಗೆ ಕೈ ಬೆರಳಿನ ತುದಿಗಳಿರ್ತದೋ, ಪಾದದಲ್ಲಿದ್ದರೆ ಹ್ಯಾಂಡ್ ಆ್ಯಂಡ್ ಫುಟ್ ಫೋಟೋಥೆರಪಿ ಅಂತಿದೆ. ಅಂದರೆ ಹ್ಯಾಂಡ್ ಮತ್ತು ಫೂಟಿಗೆ ಮಾತ್ರ ಕೊಡುವಂಥ ವಿಶೇಷವಾದ ಅಲ್ಟ್ರಾವೈಲೆಟ್ ರೇಸ್. ಮತ್ತು ಇದನ್ನು ಲೇಸರ್ಗೆ ಬಂದನಲ್ಲ, ಅಂದರೆ ಲೇಸರ್ ಹೇಳಬೇಕಾದ್ರೆ ಇದು ಟಾರ್ಗೆಟೆಡ್ ಥೆರಪಿ ಲೇಸರ್, ಎಕ್ಸೈಮರ್ ಲೇಸರ್ ಅಂತ ಹೇಳ್ತೇವೆ. ಇದು ಎಲ್ಲಿ ಈಗ 1 ಅಥವಾ 2 ಮಚ್ಚೆ ಇದ್ದರೆ ಮಾತ್ರ ಅದಕ್ಕೆ ಆ ಮಚ್ಚೆಗೆ ಮಾತ್ರ ಟಾರ್ಗೆಟ್ ಆಗಿದ್ದಂಥ UV ರೇಸನ್ನು ಕೊಡ್ತೇವೆ. ಅದಕ್ಕಾಗಿ ಸುತ್ತಮುತ್ತ ಇರುವ ಮಚ್ಚೆಗಳಿಗೆ ಏನೂ ಅಪಾಯವಾಗುವುದಿಲ್ಲ ಅಥವಾ ಏನು ಡ್ಯಾಮೇಜ್ ಆಗುವ ಸಾಧ್ಯತೆ ಏನೂ ಇರುವುದಿಲ್ಲ. ಈ ಲೇಸರ್ ಥೆರಪಿಯನ್ನು ನಾವು ಮಕ್ಕಳಲ್ಲಿ ಕೂಡ ಬೆಳೆಸ್ತೇವೆ, ಯಾಕಂದರೆ ತುಂಬ ಸುರಕ್ಷಿತವಾಗಿರುವ ಥೆರಪಿ ಆಗಿರುತ್ತದೆ. ಸೊ ಇದು ಬೇಗ ಬಣ್ಣ ಮರಳಿ ಬರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತದೆ. ಮತ್ತು ಇನ್ನೂ ಹೇಳಬೇಕಂದ್ರೆ ಈಗ ವಿಟಿಲಿಗೋ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಈ ಶಸ್ತ್ರಚಿಕಿತ್ಸೆ ಯಾರಿಗೆ ಮಾಡಬಹುದಂದರೆ ಇದು ಕೆಲವರಲ್ಲಿ ಈಗ ಸ್ಥಿರವಾಗಿರುವಂಥ ವಿಟಿಲಿಗೋ ಅಂತ ಹೇಳ್ಬೋದು, ಅಂದರೆ ಸ್ಟೇಬಲ್ ವಿಟಿಲಿಗೋ ಅಂತ ಹೇಳ್ತೇವೆ. ಕನಿಷ್ಠ 6 ತಿಂಗಳಿಂದ 1 ವರ್ಷ ತನಕ ವಿಟಿಲಿಗೋ ಸೈಜ್ ಹಾಗೇ ಇದ್ದರೆ, ಅಂದರೆ ಜಾಸ್ತಿ ಆಗ್ತಾಯಿಲ್ಲ, ಒಂದೇ ಸೈಜಲ್ಲಿ ಹಾಗೇ ಇದೆ. ಮತ್ತು ಇತರ ಜಾಗಗಳಲ್ಲಿ ಕೂಡ ಹೊಸ ಮಚ್ಚೆಗಳು ಬರಬಾರ್ದು. ಮತ್ತು ನಾನೇನು ಮೊದಲು ಹೇಳಿದೆ ಕೋಬ್ನರ್ ಫೆನೋಮಿನನ್, ಅಂದರೆ ನಾವು ಸ್ಕ್ರ್ಯಾಚ್ ಅಥವಾ ಗಾಯ ಆದಾಗ ಹೊಸ ಮಚ್ಚೆಗಳು ಬರಬಾರ್ದು. ಅಂಥ ವಿಟಿಲಿಗೋಗೆ ನಾವು ಸ್ಟೇಬಲ್ ವಿಟಿಲಿಗೋ ಅಂತ ಹೇಳ್ತೇವೆ. ಮತ್ತು ಎಲ್ಲಿ ಮೋಸ್ಟ್ಲಿ ಅದನ್ನು ನಾವು ಈಗ 1 ಅಥವಾ 2 ಪ್ಯಾಚ್ ಮುಖದಲ್ಲಿದ್ದರೆ ಅಥವಾ ಕುತ್ತಿಗೆಯ ಭಾಗದಲ್ಲಿದ್ದರೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು. ಸೊ ಶಸ್ತ್ರಚಿಕಿತ್ಸೆ ಹೇಳಬೇಕಂದ್ರೆ ಬೇರೆ ಬೇರೆ ಥರದ ಶಸ್ತ್ರಚಿಕಿತ್ಸೆಗಳಿವೆ. ಕಾಮನ್ ಆಗಿ ಹೇಳಬೇಕಂದ್ರೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳ್ಬೋದು ನಾವು. ಅಂದರೆ ನಾರ್ಮಲ್ ಸ್ಕಿನ್ ಎಲ್ಲಿದೆ, ಮೋಸ್ಟ್ಲಿ ನಾವು ತೊಡೆ ಭಾಗದಿಂದ ನಾರ್ಮಲ್ ಸ್ಕಿನ್ನನ್ನು ತೆಗೆದು ಎಲ್ಲಿ ವಿಟಿಲಿಗೋ ಪ್ಯಾಚಸ್ ಇದೆ ಅದಲ್ಲಿ ನಾವು ಹಾಕ್ತೇವೆ. ಸೊ ಇನ್ನೊಂದು ಹೇಳಬೇಕಂದ್ರೆ ಸಕ್ಷನ್ ಬ್ಲಿಸ್ಟರ್ ಗ್ರಾಫ್ಟಿಂಗ್ ಅಂತ ಇನ್ನೊಂದಿದೆ. ಹಾಗೆ ಮೆಲನೋಸೈಟ್ ಟ್ರಾನ್ಸ್ಫರ್, ಅಂದರೆ ನಾವೀಗ ಮೆಲನೋಸೈಟ್ಸ್ ಅಂತ ನಾನು ಹೇಳಿದೆ ಅಲ್ಲ, ಅಂದರೆ ಬಣ್ಣ ನೀಡುವ ಕೋಶಗಳು, ಅದು ನಾರ್ಮಲಿ ಸ್ಕಿನ್ನಲ್ಲಿ ಎಲ್ಲಿದೆ ಅದನ್ನು ನಾವು ತೆಗೆದು ಪ್ರೊಸೆಸ್ ಮಾಡಿಬಿಟ್ಟು ಈ ವಿಟಿಲಿಗೋ ಪ್ಯಾಚಸಲ್ಲಿ ಹಾಕ್ತೇವೆ. ಸೊ ಇದು ಸಾಮಾನ್ಯವಾಗಿ 2-3 ತಿಂಗಳು ತಗೊಳ್ತದೆ ಈಗ ಕಲರ್ ನಿಮಗೆ ವಾಪಸ್ ಬಂದು ನೋಡಬೇಕಾದ್ರೆ. ಸೊ ಇದು ಅಂತ ವಿಟಿಲಿಗೋ ಸರ್ಜರಿ ಅಂತ ಹೇಳ್ಬೋದು. ಹೊಸತು ಟ್ರೀಟ್ಮೆಂಟ್ ಅಂತ ಏನು ಹೇಳಬೇಕಂದ್ರೆ ಈಗ ಟೆಂಪ್ರರಿ ಟ್ರೀಟ್ಮೆಂಟ್ಸ್, ಈಗ ಏನು ಹೇಳಬೇಕಂದ್ರೆ ಕ್ಯಾಮೋಫ್ಲೇಜ್ ಥೆರಪಿ ಅಥವಾ ಕಾಸ್ಮೆಟಿಕ್ ಕವರ್ ಅಂತ ಹೇಳ್ತೇವೆ. ಇದು ಬೇಸಿಕಲಿ ಈ ಥರ ವಿಶೇಷವಾದ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕ್ಯಾಮೋಫ್ಲೇಜ್ ಥೆರಪಿ ಅಂದರೆ ಕ್ಯಾಮೋಫ್ಲೇಜ್ ಕ್ರೀಮ್ಸ್ಗಳಾಗಿರ್ಬೋದು. ಇದನ್ನು ಸಾಮಾನ್ಯವಾಗಿ ಟೆಂಪ್ರರಿ ನಿಮ್ಗೆ ಈಗ ಏನಾದ್ರು ಫಂಕ್ಷನ್ ಇದ್ದರೆ ಆ ಥರ ಏನಾದ್ರು ಇದ್ದರೆ ಇದನ್ನು ಬಳಸ್ಬೋದು. ಅಂದರೆ ನಾವು ಟೆಂಪ್ರರಿಲಿ ನಾವು ಇದು ವಿಟಿಲಿಗೋ ಪ್ಯಾಚಸನ್ನು ಮುಚ್ಚಿಸ್ಬೋದು ನಾವು. ಹೀಗೆ ನಾರ್ಮಲ್ ಸ್ಕಿನ್ ಕಲರ್ ಥರ ಬರ್ತದೆ ಪುನಃ. ಈ ವಿಟಿಲಿಗೋ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ?
ಯಾರಲ್ಲಿ ಹೆಚ್ಚಾಗ್ಬೋದು ಅಂತ ಹೇಳಿದರೆ, ಈಗ ನಾನು ಮೊದಲು ಹೇಳಿದಾಗೆ ಯಾರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ, ಅಂದರೆ ಈಗ ಜೆನೆಟಿಕ್ಸ್, ಬೇಕಂದರೆ ಜೆನೆಟಿಕ್ ಸಸೆಪ್ಟಬಿಲಿಟಿ ಅಂತ ಇರುತ್ತೆ. ಸೊ ಅಂದರೆ ತಂದೆ ತಾಯಿ, ಅಣ್ಣ ತಂಗಿ ಇರ್ಬೋದು, ಅಥವಾ ಹತ್ತಿರ ಸಂಬಂಧಿಕರಲ್ಲಿ ಯಾರಿಗಿದೆಯೋ ಅಂಥವರಲ್ಲಿ ಹೆಚ್ಚಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಒಂದು ಮಚ್ಚೆ ಇದ್ದರೆ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನೊಂದು ಹೇಳಬೇಕಂದ್ರೆ ಇತರ ಆಟೋಇಮ್ಯೂನ್ ರೋಗಗಳ ಜೊತೆಗೆ ಬಂದರೆ, ಸೊ ಇದು ಥೈರಾಯ್ಡೇ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಅಥವಾ ನಾನು ಆಲೋಪಿಷಿಯಾ ಅಂತ ಹೇಳಿದೆ, ಅಥವಾ ರುಮಟೆಡ್ ಆರ್ಥ್ರೈಟಿಸ್, ಇಂತಹ ಬೇರೆ ಆಟೋಇಮ್ಯೂನ್ ರೋಗಗಳ ಜೊತೆಗೆ ಈ ವಿಟಿಲಿಗೋ ಕಾಣಿಸ್ಕೊಂಡ್ರೆ ಇದು ಬೇಗ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಹೇಳಬೇಕಂದ್ರೆ ಯಾರು ಚಿಕಿತ್ಸೆ ವಿಳಂಬವಾಗಿ ತಗೊಳ್ತಾರೆ, ಅಂದರೆ ಬೇಗ ತಗೊಳ್ಳೋದಿಲ್ಲ, ಅವರಲ್ಲಿ ಈ ಥರ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ವಿಟಿಲಿಗೋ ಅಂತ ಕಾಣಿಸ್ಕೊಳ್ಬೋದು. ಮಚ್ಚೆಗಳು ಜಾಸ್ತಿ ಆಗ್ತವೆ ಮತ್ತು ಅದು ಟ್ರೀಟ್ಮೆಂಟ್ ಕೂಡ ರೆಸ್ಪಾಂಡ್ ಆಗೋದು ಕಡಿಮೆ ಆಗುತ್ತದೆ. ಮತ್ತು ಹೇಳಬೇಕಂದ್ರೆ ಇದು ಚಿಕ್ಕ ವಯಸ್ಸಲ್ಲೇ ಈ ಥರ ವಿಟಿಲಿಗೋ ಪ್ಯಾಚಸ್ ಕಂಡು ಬಂದರೆ, ಅಂದರೆ ಈಗ 2-3 ವರ್ಷದ ಮಕ್ಕಳಲ್ಲಿ ಈ ಥರ ಕಂಡು ಬಂದರೆ ಇದು ಸಾಮಾನ್ಯವಾಗಿ ಅವರು ದೊಡ್ಡದಾಗ್ತಿರುವಾಗ ಹೆಚ್ಚಾಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಓಕೆ ಡಾಕ್ಟರ್, ಇವಾಗ ಯಾವುದೇ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ. ವಿಟಿಲಿಗೋವನ್ನು ಬ್ಲಡ್ ಟೆಸ್ಟಿಂದ ಪತ್ತೆ ಹಚ್ಬೋದಾ ಅಂತ? ಸಾಮಾನ್ಯವಾಗಿ ವಿಟಿಲಿಗೋಗೆ ನಾವು ಯಾವುದೇ ಬ್ಲಡ್ ಟೆಸ್ಟ್ ಮಾಡೋದಿಲ್ಲ, ಯಾಕಂದರೆ ಇದು ಕ್ಲಿನಿಕಲ್ ಡಯಾಗ್ನೋಸಿಸಿಂದ, ಅಂದರೆ ನಾವು ನೋಡಿ ಹೇಳುವಂಥ ಕಾಯಿಲೆ ಇದು. ಈಗ ನಾನು ಹೇಳ್ದಂಗೆ ಬೇರೆ ಬಿಳಿ ಮಚ್ಚೆಗಳು ಇರ್ತವೆ, ಬಟ್ ಇದು ಸಾಮಾನ್ಯವಾಗಿ ನೋಡಿದಾಗಲೇ ಗೊತ್ತಾಗುತ್ತೆ ಇದು ವಿಟಿಲಿಗೋನ ಅಲ್ಲ ಅಂತ. ಸೊ ಬ್ಲಡ್ ಟೆಸ್ಟ್ ವಿಟಿಲಿಗೋ ರೋಗಿಗಳಲ್ಲಿ ಯಾವಾಗ ಮಾಡ್ತೇವೆ ಅಂದರೆ, ಈಗ ಅವರಿಗೆ ಹೈಯರ್ ಚಾನ್ಸಸ್ ಆಫ್ ಬೇರೆ ಆಟೋಇಮ್ಯೂನ್ ಡಿಸೀಸಸ್ ಇರ್ಬೋದು, ಅಂದರೆ ಈಗ ನಾವು ಕಾಮನ್ ಆಗಿ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಅವರಿಗೆ ನಾವು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಈಗ ಬೇರೆ ಅವರ ಫ್ಯಾಮಿಲಿಯಲ್ಲಿ ಸಹ ಕೆಲವರಿಗೆ ಥೈರಾಯ್ಡ್ ಡಿಸಾರ್ಡರ್ಸ್ ಏನಾರಿದ್ದರೆ ಈ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಇನ್ನೊಂದು, ಈಗ ಅವರಿಗೆ ನಾನು ಹೇಳ್ದಂಗೆ ಅವರಿಗೆ ಜಾಸ್ತಿ ಈ ಥರ ಡಯಾಬಿಟಿಸ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಶುಗರ್ ಟೆಸ್ಟ್ ಮಾಡಬಹುದು ನಾವು. ಮತ್ತು ಇನ್ನೊಂದು ಬೇರೆ ಏನಂದರೆ, ಇದು ಈಗ ಅವರಲ್ಲಿ ಈ ಥರ ಬೇರೆ ವಿಟಮಿನ್ ಡಿ ಆಗಿರಲಿ, ವಿಟಮಿನ್ B12, ಫೋಲಿಕ್ ಆ್ಯಸಿಡ್, ಜಿಂಕ್ ಅಂತ ಬೇರೆ ವಿಟಮಿನ್ಸ್ ಅಂತ ಇದು ಒಂದು ಕೊರತೆಗಳು ಜಾಸ್ತಿ ಇರುತ್ತದೆ. ಸೊ ಆವಾಗ ನಾವು ಈ ಥರ ಟೆಸ್ಟ್ ಮಾಡಿದಾಗ ಏನಾದ್ರು ಈ ಥರ ಕೊರತೆ ಇದ್ದರೆ ಅದಕ್ಕೆ ನಾವು ಸಪ್ಲಿಮೆಂಟ್ ಕೊಡ್ಬೋದು. ಇದು ಇಮ್ಯುನಿಟಿಗೆ ಕೂಡ ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಏನು ನಿಮ್ಮ ಹತ್ರ ಒಂದು ಪೇಷಂಟ್ ಬರ್ತಾರೆ, ನನಗೆ ಬಿಳಿ ಮಚ್ಚೆ ಕಂಡು ಬಂದಿದೆ ಅಂತೇಳಿ, ನೀವು ನೋಡಿನೇ ಅದನ್ನು ವಿಟಿಲಿಗೋ ಅಂತ ಹೇಳ್ತೀರಾ ಅಥವಾ ಯಾವುದಾದ್ರೂ ಬೇರೆ ಟೆಸ್ಟ್ಗಳನ್ನು ಮಾಡ್ತೀರಾ ಅಂತ? ಸಾಮಾನ್ಯವಾಗಿ ನೋಡಿಬಿಟ್ಟೇ ಹೇಳ್ಬೋದು ಇದು ವಿಟಿಲಿಗೋ ಪ್ಯಾಚಸ್ ಅಲ್ವಾ ಅಂತ. ಇನ್ನೊಂದೇನೆಂದರೆ, ನಮ್ಮ ಈಗ ಕಾಮನ್ ಆಗಿ ನಮ್ಮ ಹಾಸ್ಪಿಟ್ಲಲ್ಲಿ ಬಳಸ್ತೀವಿ ವುಡ್ಸ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಅದು ಈಗ ಕತ್ತಲಲ್ಲಿ ಈ ಥರ ಬ್ಲೂ ಲೈಟಲ್ಲಿ ನಾವು ಎಕ್ಸಾಮಿನ್ ಮಾಡುವಂಥ ಇದು ಡಿವೈಸ್. ಸೊ ಇದರಲ್ಲಿ ನಮಗೆ ವಿಟಿಲಿಗೋನ ಅಥವಾ ಬೇಗ ನಮಗೆ ಕನ್ಫ್ಯೂಷನ್ ಇದ್ದರೆ ಇದು ವಿಟಿಲಿಗೋನ ಅಲ್ವಾ ಅಥವಾ ಬೇರೆ ಬಿಳಿ ಮಚ್ಚೆ ಆಗಿರ್ಬೋದು ಅಂತ ಕನ್ಫ್ಯೂಷನ್ ಬಂದರೆ ಇದರ ವುಡ್ಸ್ ಲ್ಯಾಂಪ್ ಅಂತ ಡಿವೈಸನ್ನು ನಾವು ಪ್ರಯೋಗಿಸ್ತೀವಿ. ಅದರಲ್ಲಿ ನಾವು ವಿಟಿಲಿಗೋನ ಅಲ್ವಾ ಅಂತ ಹೇಳ್ಬಹುದು. ಬಟ್ ಯಾವುದೇ ನಾವು ಬ್ಲಡ್ ಟೆಸ್ಟ್ ಯೂಶಲಿ ಫಸ್ಟ್ ಟೈಮಿಗೆ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಇದು ನಮಗೆ ಗೊತ್ತಾಗ್ತದೆ ವಿಟಿಲಿಗೋನ ಅಲ್ವಾ ಅಂತ. ಬೇರೆ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಮ್ಗೆ ಕಾಣಿಸ್ಕೊಂಡ್ರೆ, ಈಗ ನಾ ಹೇಳ್ದಾಗೆ ಅವರಿಗೀಗ ಈಗ ಬೇರೆ ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಈಗ ರುಮಟೆಡ್ ಆರ್ಥ್ರೈಟಿಸ್ ಆ ಥರ ಬೇರೆ ಯಾವುದಾದ್ರೆ ಪ್ರಾಬ್ಲಮ್ಸ್ಗಳಿದ್ದರೆ ಅಂಥವರಿಗೆ ನಾವು ಕಾಮನ್ ಆಗಿ ಅದ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೇವೆ, ಅದರ ಬೇರೆ ಆಟೋಇಮ್ಯೂನ್ ಡಿಸೀಸನ್ನು ರೂಲ್ ಔಟ್ ಮಾಡಲಿಕ್ಕೆ. ಓಕೆ ಡಾಕ್ಟರ್, ಈ ವಿಟಿಲಿಗೋವನ್ನು ಕಂಟ್ರೋಲಲ್ಲಿ ಇಡಬೇಕು ಅಥವಾ ನಿಯಂತ್ರಿಸಬೇಕು ಅಂತ ಇದ್ದರೆ ಯಾವ ಆಹಾರ ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ಆಹಾರಗಳು ಒಳ್ಳೆಯದು ಅಂತ? ಬೇಸಿಕಲಿ ಆಹಾರಕ್ಕೆ ಬಂದರೆ ಇದು ವಿಟಿಲಿಗೋ ಯಾವುದೇ ಆಹಾರ ಮೇಲೆ ಏನೂ ಪರಿಣಾಮ ಬೀಳುವುದಿಲ್ಲ. ಬಟ್ ನಾವು ಮೊದಲು ನಾನು ಹೇಳಿದಾಗೆ ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕಾಗ್ತದೆ. ಸೊ ಯಾವುದಲ್ಲಿ ಜಾಸ್ತಿ ವಿಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ಏನು ಹೇಳ್ತೇವೆ, ಇದು ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಇದು ನಟ್ಸ್ ಆಗಿರ್ಬೋದು, ನಾವೇನು ಹೇಳ್ತೇವೆ ಅದು ಪ್ರೋಟೀನ್ ರಿಚ್ ಡಯಟ್. ಸೊ ಇಂಥ ಆಹಾರವನ್ನು ನಾವು ಸೇವಿಸಲಿಕ್ಕೆ ಯೂಶಲಿ ರಿಕಮೆಂಡ್ ಮಾಡ್ತೀವಿ. ಯಾಕಂದರೆ ಇದು ಕೆಲವೊಮ್ಮೆ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳ್ತೇವೆ, ಸೆಲ್ಸಲ್ಲಿ ಆಗುವಂಥ ನಮ್ಮ ಇದು ಚರ್ಮದ ನಾ ಹೇಳಿದಲ್ಲ ಮೆಲನೋಸೈಟ್ಸ್ ಎಂಬ ಕೋಶಗಳು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಕೂಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಇಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಡ್ಯಾಮೇಜ್ ಆಗೋದ್ರಿಂದ ಮೆಲನಿನ್ ಪಿಗ್ಮೆಂಟ್ ಕೂಡ ಕಡಿಮೆ ಆಗಬಹುದು. ಆವಾಗ ಕೂಡ ಈ ಥರ ವಿಟಿಲಿಗೋ ಟ್ರಿಗರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ನಾವು ತಡೆಗಟ್ಟಲು ಈ ಥರ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಡನ್ನು ನಾವು ಯೂಶಲಿ ರೆಕಮೆಂಡ್ ಮಾಡ್ತೀವಿ. ಡಾಕ್ಟರ್, ನೀವಿವಾಗ ವಿಟಿಲಿಗೋ ಒಬ್ಬ ಪೇಷಂಟಿಗೆ ನೀವು ಏನು ಚಿಕಿತ್ಸೆಯನ್ನು ಕೊಡ್ತಾ ಇರ್ತೀರಿ, ಅವರು ಅದನ್ನು ಅರ್ಧದಲ್ಲೇ ಸ್ಟಾಪ್ ಮಾಡ್ತಾರೆ, ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತಾ ಅಥವಾ ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತಾ ಅಂತ? ಸ್ಟಾಪ್ ಈಗ 1 ಅಥವಾ 2 ಮಚ್ಚೆ ಇದ್ದರೆ ಸಂಪೂರ್ಣವಾಗಿ ಗುಣ ಆಗಿದ್ದರೆ ಇನ್ನು ಬರುವ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರ್ಬೋದು. ಅಂದರೆ ಯಾಕಂದರೆ ಅವರು ಸ್ಟೇಬಲ್ ವಿಟಿಲಿಗೋ ಅಂತ ಹೇಳಿರ್ಬೋದು ನಾವು.
ಯಾರಲ್ಲಿ ಈಗ ಸ್ಪ್ರೆಡ್ ಆಗಿ ಆಲ್ಮೋಸ್ಟ್ ಎಲ್ಲ ಭಾಗಗಳಿಗೆ ಕೂಡ ವಿಟಿಲಿಗೋ ಮಚ್ಚೆಗಳು ಕಾಣಿಸ್ಕೊಳ್ತವೆ, ಅವ್ರಿಗೆ ನಾವು ಯೂಶ್ವಲಿ ಫೋಟೋಥೆರಪಿ ಅಂತಹ ಇದು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತೇವೆ ಅಲಾಂಗ್ ವಿತ್ ಓರಲ್ ಮೆಡಿಕೇಶನ್ಸ್ ಅಂತ ಹೇಳ್ಬೋದು. ಅವರೇ ಎಲ್ಲ ಸ್ಟಾಪ್ ಮಾಡಿದರೆ ಇದು ವಿಟಿಲಿಗೋ ಮಚ್ಚೆಗಳು ನಾನು ಹೇಳ್ದಂಗೆ ಮೊದಲಾಗಿ ಗಾತ್ರ ಇದು ಸೈಜ್ ಕೂಡ ಹೆಚ್ಚಾಗ್ಬೋದು ಅಥವಾ ಇನ್ನೂ ಜಾಸ್ತಿಯೇ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತವೆ. ಮೊದಲು ಹೇಳಿದಾಗೆ ಇದು ವಿಟಿಲಿಗೋ ಇಸ್ ಅ ವೆರಿ ಕ್ರಾನಿಕ್ ಪ್ರಾಸೆಸ್ ಅಲ್ವಾ. ಸೊ ಅವರು ಈವನ್ ಟ್ರೀಟ್ಮೆಂಟ್ ಕೂಡ ಕ್ರಾನಿಕ್ ಆಗಿರುತ್ತೆ, ಅಂದರೆ ಅವರು ಆಲ್ಮೋಸ್ಟ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ತಾನೆ ಇರಬೇಕಾಗ್ತದೆ. ಈವನ್ ಅವ್ರು ರೆಮಿಷನಲ್ಲಿ ಇದ್ದರೂ ಕೂಡ ಈಗ ಯಾವುದೇ ಸ್ಟ್ರೆಸ್ ಇರಲಿ, ಏನೇ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಆವಾಗ ಮತ್ತೆ ಟ್ರಿಗರ್ ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ ವಿಟಿಲಿಗೋ ಪ್ಯಾಚಸನ್ನು. ಓಕೆ ಡಾಕ್ಟರ್, ಈಗ ವಿಟಿಲಿಗೋ ಇದ್ದವರಿಗೆ ಯಾವ ರೀತಿಯ ಮಾನಸಿಕ ಸವಾಲುಗಳು ಕಂಡು ಬರ್ಬೋದು ಅಂತ, ಅದರಿಂದ ಅವರು ಹೇಗೆ ಸುರಕ್ಷಿತವಾಗಿರ್ಬೋದು? ವಿಟಿಲಿಗೋ ಅನ್ನೋದು ಆ್ಯಕ್ಚುಲಿ ದೇಹಕ್ಕೆ ಯಾವುದೋ ಅಪಾಯವಾದ ರೋಗ ಆಗಿರುವುದಿಲ್ಲ. ಮಾನಸಿಕವಾಗಿ ಹೇಳಬೇಕಂತಿದ್ರೆ ಈಗ ಕೆಲವರಿಗೆ ಈಗ ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು, ನಾವು ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಕಡಿಮೆ ಆಗಬಹುದು ವಿಟಿಲಿಗೋ ಪ್ಯಾಚಸ್ ಬಂದಾಗ. ಮತ್ತು ಇನ್ನು ಕೆಲವರಿಗೆ ಸಮಾಜವನ್ನು ಫೇಸ್ ಮಾಡುವ ಮುಜುಗರ ಆಗ್ಬೋದು. ಮತ್ತು ಮಕ್ಕಳಲ್ಲಿ ನೋಡಿದರೆ ನಾವು ಕೆಲವರಿಗೆ ಶಾಲೆ ಹೋಗಲಿಕ್ಕೆ ಅಥವಾ ಸ್ಕೂಲ್ ಕಾಲೇಜ್ ಹಾಗೆ ಏನಾದ್ರು ಹೋಗ್ಬೇಕಾದ್ರೆ ಅವ್ರಿಗೆ ಮುಜುಗರ ಆಗ್ಬೋದು, ಬೇರೆ ಫ್ರೆಂಡ್ಸ್ ಅವರಿಗೆ ನಾರ್ಮಲ್ ಸ್ಕಿನ್ ಇದೆ ನಮಗಿಲ್ಲ ಅಂತ ಅನಿಸ್ಬೋದು. ಇನ್ನು ಕೆಲವರಲ್ಲಿ ಆತಂಕ ಮೂಡಿ ಬರಬಹುದು, ಜಾಸ್ತಿ ಆಗ್ತಿರುವಾಗ ಅಯ್ಯೋ ಏನು ಮಾಡೋದು, ಇಷ್ಟೊಂದು ಜಾಸ್ತಿ ಆಗ್ತಿದೆ, ಟ್ರೀಟ್ಮೆಂಟ್ ಏನೋ ವರ್ಕ್ ಆಗ್ತಿದೆಯೋ ಇಲ್ವಾ ಅಂತ ಆತಂಕ ಆಗ್ಬೋದು. ಇನ್ನು ಕೆಲವರಿಗೆ ಖಿನ್ನತೆ ಕೂಡ ಮೂಡಿ ಬರಲು ಚಾನ್ಸಸ್ ಕೂಡ ಇರ್ತವೆ. ಅದಕ್ಕಾಗಿ ಈ ಸಮಾಜ ಮತ್ತು ನಮ್ಮ ಕುಟುಂಬರ ಇದು ಬೆಂಬಲ ಅಗತ್ಯವಾಗಿರುತ್ತದೆ. ಓಕೆ ಡಾಕ್ಟರ್, ಈ ವಿಟಿಲಿಗೋ ಇದ್ದವರಿಗೆ ಸೂರ್ಯನ ಕಿರಣಗಳಿಂದ ತೊಂದರೆ ಆಗುತ್ತಾ ಅಂತ? ಎಲ್ಲಿ ವಿಟಿಲಿಗೋ ಪ್ಯಾಚಸ್ ಇರ್ತವೆ ಯೂಶಲಿ ಎಕ್ಸ್ಪೋಸ್ಡ್ ಪಾರ್ಟ್ಸ್, ಅಂದರೆ ಕೈ ಬೆರಳಾಗಿರ್ಬೋದು ಅಥವಾ ಕಾಲಿನ ಪಾದದಾಗಿರ್ಬೋದು, ಮುಖದಲ್ಲಿದ್ದರೆ ಅವ್ರು ಜಾಸ್ತಿ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆದರೆ ಸುಡುವ ಚಾನ್ಸಸ್ ಜಾಸ್ತಿ ಇರ್ತವೆ. ಯಾಕಂದರೆ ಯೂಶಲಿ ನಮ್ಮ ನಾರ್ಮಲ್ ಸ್ಕಿನ್ನಲ್ಲಿ ಮೆಲನೋಸೈಟ್ಸ್ನ ಹೇಳ್ದಂಗೆ ಮೆಲನಿನ್ ಪಿಗ್ಮೆಂಟ್ ಅಂತ ಇರುತ್ತಲ್ಲ, ಈ ಮೆಲನೋಸೈಟ್ಸ್ ನಮ್ಮ ಸೂರ್ಯನ ಕಿರಣಗಳಿಂದ ಕೂಡ ರಕ್ಷಣೆ ನೀಡುತ್ತದೆ. ಸೊ ಬೇಸಿಕಲಿ ನಮಗೆ ಸನ್ ಬರ್ನ್ ಆಗೋದು ಕಡಿಮೆ ಆಗ್ತದೆ. ಬಟ್ ಈ ವಿಟಿಲಿಗೋ ಪ್ಯಾಚಸಲ್ಲಿ ಆಲ್ರೆಡಿ ಮೆಲನೋಸೈಟ್ಸ್ ಕಡಿಮೆ ಆಗಿರ್ತದೆ ಅಥವಾ ನಾಶವಾಗಿರೋದ್ರಿಂದ ಅವರಿಗೆ ಬೇಗ ಸುಡ್ತಾರೆ. ಈ ಥರ ಸ್ಕಿನ್ ಈಗ ಡೈರೆಕ್ಟ್ ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ ಸುಡುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಬಟ್ ಇನ್ನೊಂದು ಹೇಳುವುದಂದರೆ ನಾವು ಯೂಶಲಿ ಈಗ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಅಂತ ಏನು ಹೇಳ್ತೇವೆ ಅದು ಆ್ಯಕ್ಚುಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಅವರ ವಿಟಿಲಿಗೋ ಪ್ಯಾಚಸನ್ನು ಅವರು ಬಿಸಿಲಿಗೆ ಇಟ್ಕೊಂಡ್ರೆ ಇದು ಬಣ್ಣ ಮರಳಿ ಬರಲು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲಾಂಗ್ ವಿತ್ ಟಾಪಿಕಲ್ ಕ್ರೀಮ್ಸ್ಗಳ ಜೊತೆಗೆ. ಸೊ ಅದು ಇದೆ. ಬಟ್ ಈ ಥರ 11 AM to 3 PM ಅಂತ ಅತಿ ಬಿಸಿ ಇದು ಸಮ್ಮರ್ ಟೈಮಲ್ಲಿ ಅಥವಾ ಡೈರೆಕ್ಟ್ ಸನ್ಲೈಟ್ ಮಧ್ಯಾಹ್ನದ ಸನ್ಲೈಟಿಂದ ಎಕ್ಸ್ಪೋಸ್ ಆದರೆ ಸುಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಅವರಿಗೆ ಯೂಶಲಿ ಕ್ಲೋಸ್ಡ್ ಈ ಥರ ಕ್ಲೋತಿಂಗ್ ಹಾಕೊಳ್ಳಿಕ್ಕೆ ಹೇಳ್ತೇವೆ, ಅಂದರೆ ಕವರ್ ಆಗಿರುವಂಥ ಕ್ಲೋತಿಂಗ್ ಬಳಸಲಿಕ್ಕೆ ಹೇಳ್ತೇವೆ. ಹಾಗೆ ಈಗ 30 SPF ಇರುವಂಥ ಸನ್ಸ್ಕ್ರೀನ್ ಕೂಡ ಬೆಳೆಸಲಿಕ್ಕೆ ಹೇಳ್ತೇವೆ. ಡಾಕ್ಟರ್, ಇವಾಗ ಮಕ್ಕಳಿಗೆ ಈ ಬಿಳಿ ಮಚ್ಚೆ ಕಾಯಿಲೆ ಅಥವಾ ವಿಟಿಲಿಗೋ ಕಂಡು ಬಂದ್ರೆ ಪೋಷಕರಿಗೆ ಒಂದು ರೀತಿ ಭಯ ಆಗುತ್ತೆ. ಅವ್ರು ಏನು ಮಾಡಬೇಕು ಅಂತ, ಪೋಷಕರು ಏನು ಮಾಡಬೇಕು? 1 ಅಥವಾ 2 ಬಿಳಿ ಮಚ್ಚೆ ಇದ್ದರೆ ನಾನು ಹೇಳೋದಂದರೆ ಅವರು ಆದಷ್ಟು ಬೇಗ ಇದು ಚರ್ಮದ ತಜ್ಞರನ್ನು ಭೇಟಿ ಮಾಡೋದು ಬೆಟರ್. ಯಾಕಂದರೆ ಮಕ್ಕಳಲ್ಲಿ ನೋಡಬೇಕಂದ್ರೆ ಹಲವಾರು ಕಾರಣಗಳಿರ್ತವೆ. ಇದು ಬಿಳಿ ಮಚ್ಚೆ ಅಂದರೆ ಇದು ವಿಟಿಲಿಗೋ ಅಂತ ಹೇಳಲಿಕ್ಕೆ ಆಗಲ್ಲ. ವಿಟಿಲಿಗೋ ಇಟ್ಸ್ ಒನ್ ಆಫ್ ದ ರೇರ್ ಅಂತ ಹೇಳ್ಬೋದು. ಸೊ ಕಾಮನ್ ಆಗಿ ನಾನು ಹೇಳ್ದಂಗೆ ಶಿಬ್ಬ ಆಗಿರ್ಬೋದು, ಮಕ್ಕಳು ಜಾಸ್ತಿ ಆಟ ಆಡ್ತಾರೆ, ಬೆವರ್ತಾರೆ, ಸೊ ಶಿಬ್ಬ ಜಾಸ್ತಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಇನ್ನೊಂದು ಪಿಟ್ರಿಯಾಸಿಸ್ ಅಲ್ಬಾ ಅಂತ ಹೇಳ್ತೇವೆ, ಇದು ಮುಖದಲ್ಲಿ ಬಿಳಿ ಅಥವಾ ತಿಳಿ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ. ಇದು ಯೂಶಲಿ ಮಕ್ಕಳಲ್ಲಿ ಅಲರ್ಜಿ ಜಾಸ್ತಿ ಇರ್ತವೆ, ಅವರಿಗೆ ಏಟೋಪಿಕ್ ಎಕ್ಸಿಮಾ, ಏಟೋಪಿಕ್ ಡರ್ಮಟೈಟಿಸ್ ಅಂತ ಏನು ಹೇಳ್ತೇವೆ. ಸೊ ಅಂತಹ ಮಕ್ಕಳಲ್ಲಿ ಈ ಥರ ಬಿಳಿ ಮಚ್ಚೆ ಇನ್ನೂ ಜಾಸ್ತಿ ಕಾಣಿಸ್ಕೊಳ್ತದೆ. ಸೊ ಎಲ್ಲ ಬಿಳಿ ಮಚ್ಚೆ ವಿಟಿಲಿಗೋ ಅನ್ನೋಕ್ಕಾಗಲ್ಲ ಮಕ್ಕಳಲ್ಲಿ. ಸೊ ಚರ್ಮದ ಡಾಕ್ಟರ್ನ ಭೇಟಿ ನೀಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಂಥ ಸ್ಥಿತಿಯಲ್ಲಿ. ಓಕೆ ಡಾಕ್ಟರ್, ಈ ವಿಟಿಲಿಗೋ ಬಗ್ಗೆ ಈಗ ಸಾಮಾನ್ಯ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಯಾವುದು ಅಂತ? ನೀವು ಹೇಳ್ದಂಗೆ ಕೆಲವರು ಇದು ಪಾಪದ ಪರಿಣಾಮ ಅಂತ ಹೇಳ್ತಾರೆ. ಇನ್ನು ಕೆಲವರು ಆವಾಗಲೇ ನೀವೇ ಹೇಳಿದ್ರಿ ಇದು ಮೀನು ಮತ್ತು ಹಾಲು ಒಟ್ಟಿಗೆ ತಿಂದರೆ ಬರುವಂಥ ಕಾಯಿಲೆ ಅಂತ. ಹಾಗೆ ತುಂಬ ಮೂಢನಂಬಿಕೆಗಳು ಇನ್ನೂ ಈಗ ಕೆಲವರಲ್ಲಿ ಇದೆ ಈಗ. ಸೊ ಅದು ನಾನು ಏನು ಹೇಳಬೇಕಂತಿದ್ದೀನಿ ಅಂದರೆ ಇದು ಜಸ್ಟ್ ವೈಜ್ಞಾನಿಕ ರೋಗವಾಗಿರುತ್ತದೆ. ಯಾವುದೇ ಈ ಥರ ಸೂಪರ್ಸ್ಟಿಷನ್ ಅಂತ ಯಾವುದೇ ಇದಕ್ಕೆ ಬರುವಂಥ ಕಾಯಿಲೆ ಅಲ್ಲ ಇದು. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಈ ವಿಟಿಲಿಗೋ ಬಗ್ಗೆ ಸಾರ್ವಜನಿಕರಿಗೆ ನೀವು ಕಿವಿ ಮಾತನ್ನು ಹೇಳೋದಾದರೆ ಏನು ಸಂದೇಶವನ್ನು ಕೊಡ್ತೀರಿ ಅಂತ?
ಸೊ ಈ ವಿಟಿಲಿಗೋ ಅನ್ನೋದು ಸಾಮಾನ್ಯವಾಗಿ ಆಟೋಇಮ್ಯೂನ್ ಇಂದ ಬರುವ ಸಮಸ್ಯೆ ಆಗಿರುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಕಾಯಿಲೆ ಆಗಿರೋದಿಲ್ಲ. ಅದಕ್ಕಾಗಿ ಏನು ಭಯ ಪಡಬೇಕಾಗಿರೋದಿಲ್ಲ. ಸೊ ನಿಮ್ಮ ಈ ಥರ ಬಿಳಿ ಮಚ್ಚೆಯನ್ನು ಕಾಣಿಸ್ಕೊಂಡ್ರೆ ಆದಷ್ಟು ಬೇಗ ನಿಮ್ಮ ಚರ್ಮದ ಡಾಕ್ಟರನ್ನು ಭೇಟಿ ನೀಡಿ. ಈಗ ಬೇಗ ನಾವು ಅಥವಾ ಬೇಗ ಚಿಕಿತ್ಸೆ ಪಡೆಯೋದರಿಂದ ಉತ್ತಮ ಫಲಿತಾಂಶ ಕೂಡ ಸಿಗುತ್ತದೆ. ಓಕೆ, ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ವಿಟಿಲಿಗೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಡಾಕ್ಟರ್ ಹೇಳಿದ್ರು ವಿಟಿಲಿಗೋಗೆ ಚಿಕಿತ್ಸೆ ಇದೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಮಕ್ಕಳಲ್ಲಿ ಆಗಿರ್ಬೋದು, ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಆಗಿರ್ಬೋದು, ವಿಟಿಲಿಗೋ ಇದ್ದರೆ ಪಕ್ಕದಲ್ಲಿರುವವರು ಆಗಿರ್ಬೋದು ಅಥವಾ ಏನು ಟೀಚರ್ಸ್ಗಳು ಅದೊಂದು ನಾರ್ಮಲ್ ಅಂತ ಹೇಳಿ ಫೀಲ್ ಮಾಡಿಸಿ, ದಯವಿಟ್ಟು ಅದನ್ನು ಏನು ದೊಡ್ಡ ವಿಷಯ ಅಂತ ಫೀಲ್ ಮಾಡಿಸಿದರೆ ಅವರಿಗೂ ಕೂಡ ಅದು ಮಾನಸಿಕವಾಗಿ ಒತ್ತಡವನ್ನು ತರ್ಬೋದು. ಆ್ಯಂಡ್ ಕರೆಕ್ಟಾದ ಟೈಮಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದರೆ ಖಂಡಿತವಾಗಿ ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇದು ಸಾಂಕ್ರಾಮಿಕ ರೋಗ ಅಲ್ಲ, ಹರಡುವುದಿಲ್ಲ ಅಂತ ಕೂಡ ವೈದ್ಯರು ಹೇಳಿದರು. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ 24x7.